ಬಹಳ ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡುವಾಗ ಅನೇಕ ಮಂತ್ರಿಗಳ ಅಭಿಮಾನಿಗಳು ಮತ್ತು ಶಾಸಕರ ಅಭಿಮಾನಿಗಳು ನನಗೊಂದು ಸುದ್ದಿ ಗುಪ್ತವಾಗಿ ಹೇಳಕತ್ತಿದ್ರು. ಏನದು ಸುದ್ದಿ? ಕಾಕ, ನಮ್ಮ ನಾಯಕ MLA ಆಗ್ಯಾನ, ಮಂತ್ರಿನೂ ಆಗ್ಯಾನ, ಇನ್ನು ಮುಂದೆ ಮತ್ತೆ ದೊಡ್ಡ ದೊಡ್ಡ ಹುದ್ದೆಗೂ ಹೋಗ್ತಾನೆ, ಮತ್ತು ಮುಂದಿನ ಸಲ 28ಕ್ಕೆ ಆರಿಸಿ ಬರ್ಬೇಕು, 29ಕ್ಕೆ ಮತ್ತೆ ಸಂಸದ ಆಗಬೇಕು. ಇವೆಲ್ಲ ಆಗಬೇಕಾದ್ರೆ ಒಂದು ಭಾಳ ಗುಪ್ತ ವಿಷಯ ಐತಿ, ನಿನಗೆ ಹೇಳಬೇಕು ಅಂಥೇಳಿ. ನಿನ್ನ ಬಿಟ್ಟರೆ ಯಾರು ಹೇಳಂಗಿಲ್ಲ, ಧೈರ್ಯದಿಂದ ಹೇಳೋ ನೀವು ಒಬ್ಬ. ಉಳಿದವ್ರಿಗೆ ನಾವು 8 ಮಂದಿಗೆ ಹೇಳಿದು, ಹೋಗಿ ಅಲ್ಲಿ ಕಿವಿ ತಗ ಹೇಳಿ ಬಂದು ಅಂತ ಸುಳ್ಳು ಹೇಳಿದ್ರು, ಆದರೆ ಹೇಳಲಿಲ್ಲ. ಆದರೆ ನೀ ಹೇಳಮ್ಮ. ಇವತ್ತು ನಾನು ನೇರವಾಗಿನ ವಿಡಿಯೋ ಮುಖಾಂತರ ಹೇಳ್ತೀನಿ, ಕೇಳ್ರಿ. ಏನು ಹೇಳಿದ್ದ ಸುದ್ದಿ? ಮಂತ್ರಿಗಳೇ, ನೀವು ಎಚ್ಚರ. ಕರ್ನಾಟಕ ರಾಜ್ಯದ ಮಂತ್ರಿಗಳೇ, ನಿಮ್ಮಲ್ಲಿ ಇರುವಂಥ ಅನಧಿಕೃತ ಪ್ರಿಯೆಗಳು ಕೋಟಿ ಆಸ್ತಿ ಮಾಡ್ಯಾರ, 5 6 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಮಾಡ್ಯಾರ, 100 ಕೋಟಿ ಜಮೀನುಗಳು ಮಾಡ್ಯಾರ, ಲೇಔಟ್ಗಳನ್ನು ಮಾಡ್ಯಾರ, ಮನೆಗಳು ಕಟ್ಟಿ ಮಾರಾತಾರ. ಒಬ್ಬೊಬ್ಬ PN ಹೆಸರಲ್ಲೇ 100-200 ಕೋಟಿ ರೂಪಾಯಿ ಆಸ್ತಿ ಐತಿ. ಅದು ಹೆಂಗೆ ಬಂತು? ಮಂತ್ರಿ ಗಳಿಸಿದ್ದು 50 ಕೋಟಿ, ಆದರೆ PA ಗಳಿಸಿದ್ದು 200 ಕೋಟಿ. ಹೆಂಗೆ ಬಂತು? ಆ ಮಂತ್ರಿ ಆ PN ಬಗ್ಗೆ, ಅವನ ಚಲನವಲನ ಬಗ್ಗೆ ಏನು ಬೇಹುಗಾರಿಕೆ ಇಡಬೇಕಾಗಿತ್ತು. ಕೆಲವು ಮಂತ್ರಿಗಳ ಹತ್ರ PAಗಳು ಅದಾರ, ಒಂದು ಪೇಡೆ ಡಬ್ಬಿ ತಂದ ತಕ್ಷಣ ಪೇಡೆ ಸಹಿತ ಎಲ್ಲರಿಗೆ ಹಂಚಿಬಿಡ್ತಾರೆ. 1 ರೂಪಾಯಿ ಆಸ್ತಿ ಮಾಡಿಲ್ಲ, ಒಂದು 2 ಜೋಡು ಬನ್ಯಾನ, 2 ಜೋಡು ಅಂಡರ್ವೇರ್ ಅದಾವೆ. ಆದರೆ ಈ PAಗಳ ಕಾರ್ಗಳು ನೋಡ್ರಿ, ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ನೋಡ್ರಿ, ಎಲ್ಲೆಲ್ಲಿ ಜಾಗಗಳು ತೊಗೊಂಡು ಲೇಔಟ್ ಮಾಡ್ಯಾರ, ಎಲ್ಲೆಲ್ಲಿ ಹಣ ವಸೂಲಿ ಮಾಡ್ತಾರೆ, ಅಧಿಕಾರಿಗಳನ್ನ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಬಗ್ಗೆನೂ ಚರ್ಚೆ ನಡೆದಿತ್ತು ಅಂದ ತಕ್ಷಣ 5 ಲಕ್ಷ ಕೊಡು 10 ಲಕ್ಷ ಕೊಡು ಅಂತೇಳಿ ವಸೂಲಿ ಮಾಡ್ಯಾರ. ಆ PAಗಳಿಂದಲೇ ಇವತ್ತು ನಿಮ್ಮ ರಾಜಕಾರಣ ಸರ್ವನಾಶ್. ಇನ್ನು ಕೊನೆಯ ಮಳೆ ಹೊಡೆಯವರು ನಿಮ್ಮ PAಗಳು. ಇವತ್ತು PAಗಳು ಅವರು ಅಧಿಕೃತ ಅಲ್ಲ, ಅನಧಿಕೃತ. ಸರ್ಕಾರಿ PAಗಳು ತಮ್ಮ ಡ್ಯೂಟಿ ಮಾಡ್ತಾರೆ, ಆದರೆ ಅನಧಿಕೃತ PAಗಳು ಅವರವರ ಮಂತ್ರಿ ಶಾಸಕರ ಹೆಸರು ಹೇಳಿ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಾಕತ್ತಾರೆ, ಎಷ್ಟು ವಸೂಲಿ ಮಾಡಾಕತ್ತಾರೆ ನೋಡಾಕತ್ತೀರಿ ಮಂತ್ರಿಗಳೇ. ಇವತ್ತು ಇದು ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಪಿಡುಗು. ನಾನು ಅನೇಕ ಮಂತ್ರಿಗಳ ಸಂದರ್ಶನ ಮುಗಿದ ತಕ್ಷಣ ಹೊರಗೆ ಬಂದಾಗ ಅವರ ಕಟ್ಟ ಅಭಿಮಾನಿಗಳು ಎಷ್ಟು ಕ್ಲೋಸ್ ಅದಾರ ನಿಮ್ಮ ಜೊತೆ, ಮಂತ್ರಿಗಳು ಎಷ್ಟು ಚಂದ ಮಾತಾಡ್ರಿ ಕಾಕ. ಆದರೆ ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೀವಿ, ಆ PAಗಳು ದರ್ಬಾರ್ ಅಟ್ಟು ಬಂದ್ ಮಾಡಿರಿ. PAಗಳು ಮಂತ್ರಿಗಳ ಹೆಸರಿನಲ್ಲಿ 5 6 ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಇನ್ನು ಖಚಿತವಾದ ಮಾಹಿತಿಯೊಂದಿಗೆ ರಿಕಾರ್ಡ್ ಬಿಡುಗಡೆ ಮಾಡ್ತಾನೆ. ಆ ಮಂತ್ರಿ ಅವನಿಗೇನು ಜೈಲಿಗೆ ಹಾಕ್ತಾನೋ ಏನು, ಆ ಮಂತ್ರಿ ಅದನ್ನೆಲ್ಲ ಬರೆಸ್ಕೊಂಡು ಎಲ್ಲಿಂದ ಗಳಿಸಿದ್ಯಪ್ಪ, ಯಾರ್ಯಾರದ ರಕ್ತ ಕುಡ್ದು ವಸೂಲು ಮಾಡಿದಿ, ಅದನ್ನು ತಿರುಗಿ ಯಾವುದೋ ದೇಶದ ಖಜಾನೆಗೆ ತುಂಬ್ತಾನೋ. ಇನ್ನು ಕಾದು ನೋಡ್ಬೇಕು. ಮಾತಿಗೆ ಮಂತ್ರಿ ಹೆಸರು ಹೇಳ್ತೀರಿ, ಮಾತಿಗೆ ಅವ್ರದ್ದು ಹೆದರಿಕೆ ಬೆದರಿಕೆ ಹಾಕಿಸ್ತೀರಿ. ಆದರೆ ನಿಮ್ಮ PAಗಳ ಬಣ್ಣಗಳು ಈಗ ಹೊರಗೆ ಬೀಳ್ತಾವೆ. ಕಾಡಕ್ಕೆ ಕಾಕ, ಜವಾರಿ ಕಾಕ ಬೆನ್ನು ಹತ್ತಾವ ಬಿಡಂಗಿಲ್ಲ. ಏನು ನಿಮ್ಮ ದರ್ಬಾರ? ಮಂತ್ರಿ ಸರಳವಾಗಿ ಸಿಗುವಂಥ ಮಂತ್ರಿ ಸ್ವತಃ ಮಂತ್ರಿನ ಹೇಳ್ತಾನೆ, ಮತ್ತೆ ಯಾರು ಭೇಟಿಯಾಗಾರದಾರ ಬರ್ರಿ ಅಂಥೇಳಿ. ಇವರು ಅಡ್ಡಗೆ ನಿಂತಿರ್ತಾರೆ. ಇಲ್ಲ ಬಿಜಿ ಅದಾರ, ನಾಷ್ಟ ಮಾಡತ್ತಾರ, ಯಾರೋ ಒಳಗೆ ಕೂತಾರ, ಮಾತಾಡತ್ತಾರ, ಫೋನ್ ಬಂದೈತಿ ಮನೆಯಿಂದ, ಅವರಿಂದ ಫೋನ್ ಬಂದೈತಿ, ಇವರಿಂದ ಫೋನ್ ಬಂದೈತಿ, ಅವ್ರು ಪ್ರವಾಸಕ್ಕೆ ಹೊಂಟಾರ, ಈಗ ಬಿಜಿ ಅದಾರ, ತಲೆ ಬರಾಬರ ಇಲ್ಲ, ಮೂಡು ಬರಾಬರ ಇಲ್ಲ. ನೋಡ್ರಿ ಎಂಥ ಹೊತ್ತ ತಲೆ. ಇವರು ಆ ಪೂಜೆ ಕೂತಾರ, ಬಾತ್ರೂಮ್ಗೆ ಹೋಗ್ಯಾರ, ಜಳಕ ಮಾಡತ್ತಾರ, ಯಾರ ಜೊತೆನೋ ಮಾತಾಡತ್ತಾರ, ಏನೋ ಬರ್ಕೋತ ಕೂತಾರ. ಎಲ್ಲವೂ ಸುಳ್ಳಿನ ಸರಮಾಲೆಯೊಂದಿಗೆ ನೀವು ಅದೇ PAಗೆ ಒಂದು ಸ್ವಲ್ಪ ದುಡ್ಡಿನ ಬಂಡಲ್ ಹೋಗಿರಿ. ನಿಮ್ಮನ್ನು ಸರಳ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾನೆ. ಕೆಲಸ ಆದಮೇಲೆ ಇಂತಿಷ್ಟ ಅಂತ ಹೇಳ್ತಾನೆ. ಇದು ವಸೂಲಿಗಾರಿಗೆ ಇಳಿದಂಥ PAಗಳಿಂದ ನಿಮ್ಮ ಹೆಸರಕ್ಕೆ ಭಾಳ ಕಳಂಕ ಕ್ಯಾನ್ಸರ್. ಈ PAಗಳನ್ನು ಒದ್ದು ಓಡಿಸ್ಲಿಲ್ಲ ಅಂದ್ರೆ ಮುಂದೆ ನೀವು ನಿಮ್ಮ ರಾಜಕಾರಣಕ್ಕೆ ಸರ್ವನಾಶ ಆಗತೈತಿ. ಮಂತ್ರಿಗಳೇ, ನೀವು ಭಾಳ ಉಪಯುಕ್ತವಾದ ಕೆಲಸ ಮಾಡಾಕತ್ತೀರಿ, ಸಮಾಜ ಸೇವೆಯಲ್ಲಿ ಹೆಚ್ಚು ಹೆಸರೈತಿ. ನೀವುಗೆ ಕೊಟ್ಟಂಥ ಖಾತೆಗಳನ್ನು ಭಾಳ ಪ್ರಾಮಾಣಿಕವಾಗಿ ಇವತ್ತು ಹೆಸರುವಾಸಿಯಾಗಿದ್ದೀರಿ. ನೀವು ಕೆಟ್ಟರೆಯಲ್ಲಿ ನಿಮ್ಮ ಜೊತೆ ಇರುವಂಥ 4 ಹುಳಗಳಿಂದ ಕೆಟ್ಟ್ರಿ. ಆ 4 ಹುಳಗಳನ್ನು ದೂರ ಇಡ್ತಿದ್ರಿ, ಈಗ ಮತ್ತೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಒಯ್ತಿದ್ರು. ಇದು ಯಾರ್ಯಾರಿಗೆ ಅನ್ವಯ ಆಕೈತಿ ನೀವು ವಿಚಾರ ಮಾಡಬೇಕು. ನಿಮ್ಮನ್ನು ಸಂಪುಟದಿಂದ ಯಾಕೆ ಬಿಟ್ಟರು? ಸಂಪುಟದಿಂದ ನಿಮ್ಮನ್ನು ಬಿಟ್ಟರೆ ಯಾಕೆ? ನಿಮ್ಮ ಬಗ್ಗೆ ಈ PAಗಳು ಲೂಟಿ ಮಾಡಿದ್ದ ಪ್ರಚಾರ ಸಹಿತ ಹೈಕಮಾಂಡ್ ತನಕ ಹೋಗ್ತೈತಿ. ಗುಪ್ತದಳ ಇರ್ತೈತಿ ಹಿಂದೆ, ಮಂತ್ರಿ ಫೋನ್ಗಳು ಸಹಿತ ಯಾರ್ಯಾರು ಎಲ್ಲೆಲ್ಲಿ ಏನು ಮಾತಾಡ್ತಾರೆ ಅನ್ನೋದೆಲ್ಲ ಗೊತ್ತಾಗ್ತಿರ್ತೈತಿ. ಈಗ ಇದು ಆಧುನಿಕ ಜಗತ್ತು, ಇದು AI ಟೆಕ್ನಾಲಜಿ ಭಾಳ ಮುಂದುವರೆದೈತಿ. ನಿಮಗೆ ಬೂಟ್ ತಂದು ಕೊಡ್ತಾನೆ, ಅರಿವಿ ತಂದು ಕೊಡ್ತಾನೆ, ಬಿಸಿ ನೀರು ಕಾಯಿಸಿ ಕೊಡ್ತಾನೆ, ಚಹಾ ತಂದು ಕೊಡ್ತಾನೆ, ನಾಷ್ಟ ತಂದು ಕೊಡ್ತಾನೆ, ಇಸ್ತ್ರಿ ಅರಿವಿ ಹಾಕಾಕ ನಿಮ್ಗೆ ತೋಳು ಇರಿಸೋ ತಲುವಾಗಿ ನಿಮ್ಮನ್ನು ತಂದು ಇಲ್ಲಿ ಹಾಕ್ತಾನೆ. ಅವು ಭಾಳ ಒಳ್ಳೆಯವ ಅಂತ ತಿಳ್ಕೊಬೇಡ್ರಿ. PAಗಳು ಡೇಂಜರ್. ನಿಮ್ಮ ಗುಪ್ತ ವಿಷಯಗಳು, ನೀವು ಮಾಡುತ್ತಿರುವ ಎಲ್ಲ ಏನೇನು 2 ನಂಬರ್ ದಂಧೆ ಎಲ್ಲ ಅವ್ರಿಗೆ ತಿಳಿಸ್ಕೊಟ್ಟಿರಿ. ಯಾವ ಅಧಿಕಾರಿಗಳಿಂದ, ಯಾವ ಇಲಾಖೆಯಿಂದ ಎಷ್ಟು ಬರಬೇಕು, ಮಂತ್ಲಿ ವಸೂಲಿ ದಂಧೆ, ಯಾವ್ಯಾವ ಡಿಪಾರ್ಟ್ಮೆಂಟ್ದಿಂದ ಹೆಂಗೆ ಬರಬೇಕು ಅನ್ನೋದು ಎಲ್ಲ ಪಾರಂಗತಾಗಿರ್ತಾನೆ, ಕಲ್ತಿರ್ತಾನೆ. ಅವನೇ ನಿಮಗೆ ನಾಳೆ
ಮಳಿ ಹೊಡಿತಾನ, ನಿಮ್ಮ ರಾಜಕಾರಣಕ್ಕೆ ಸರ್ವನಾಶ ಮಾಡುವ ಅವನೇ ಪಿ ಎ. ಆ ಪಿ ಎನ ಉದ್ಯೋಗ ಏನೇನ್ರಿ? ವಂಚಕ್ತನ, ಮೋಸ್ತನ, ಗ್ಯಾಮ್ಲಿಂಗ್ ದಂಧೆ, ಅವನ ರಾತ್ರಿ ಹಗಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಅವನು ಏನೇನು ಅವನು ಉದ್ಯೋಗಗಳು, ಲೇಔಟ್ಗಳು, ಜಮೀನು ಹಗರಣ, ಭೂ ಹಗರಣ, ಅಧಿಕಾರಿಗಳು ಮಂತ್ರಿಗಳು ಹೇಳ್ಯಾರ ಅವ್ರದ್ದು ಅಂತೇಳಿ ಬೇನಾಮಿ ಹೆಸರಿನಲ್ಲಿ ಆಸ್ತಿ ಮಾಡಿ ಏನೇನು ಲೂಟಿ ಮಾಡಿದಿರಿ ಪಿ ಎಗಳೇ. ಅನಧಿಕೃತ ಪಿ ಎಗಳ ಬಗ್ಗೆ ಹೇಳಾಕತ್ತೀನಿ, ಎಚ್ಚರ ಇರಬೇಕು. ಈ ಕಡಕ ಜವಾರಿ ಕಾಕ ಇನ್ನು ಏನಾರೇ ಬಂದು ನಿಮ್ಮನ್ನು ಸಂಪೂರ್ಣವಾದ ವಿಷಯ ತೊಗೊಂಡು ಬಂದ ನಿಮ್ಮದ ಬಟ ಬಯಲಾಕೈತಿ. ನೀವು ಗಳಿಸಿಟ್ಟಿದ್ದತ್ತ ಆಸ್ತಿ ಅದೇ ಕ್ಷೇತ್ರಕ್ಕೆ, ಅದೇ ಶಾಸಕ ಮತ್ತು ಮಂತ್ರಿ ಕ್ಷೇತ್ರಕ್ಕೆ ಆ ಆಸ್ತಿ ಪಾಸ್ತಿಯನ್ನು ಬಡವರಿಗೆ ಹಂಚೋದಾಗ್ತೈತಿ. ಇನ್ನು ವ್ಯವಸ್ಥೆ ಬಾರ್ಕೋಲ್ ಕರೆಂಟ್ ಹಚ್ಬೇಕು, ಇವರಿಗೆ ಮಂಪರ್ ಪರೀಕ್ಷೆ ಮಾಡಿಸ್ಬೇಕು. ಮಂಪರ್ ಪರೀಕ್ಷೆ ಮಾಡಿ ಎಲ್ಲಿ ಹಚ್ಚುವಲ್ಲಿ ಕರೆಂಟ್ ಹಚ್ಚಿದು ಸರಳ ಹೇಳ್ತಾರೆ ಎಲ್ಲೆಲ್ಲಿ ಆಸ್ತಿ ಮಾಡ್ಯಾರ. ಒಬ್ಬ ಪಿ ಎಂದು ಕೇಳ್ರಿ 6 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ್ರಿ, 100 ಎಕರೆ ಜಮೀನು ಮಾಡ್ಯಾನಂತ, ಎಲ್ಲ ಕಡೆ ಲೇಔಟ್ ಮಾಡಿ ಮಾಸ್ತಿ ಮಾರತಾನಂತ. ಮತ್ತೊಂದು ವಿಷಯ ಕೇಳಿ, ಒಂದು 80ರಿಂದ 90 ಮನೆಗಳ ಕಟ್ಯಾನ, ಖರೀದಿನೂ ಮಾಡ್ಯಾನ. ಆ ಮನೆಗಳು ಬಾಡಿಗೆ ಕೊಟ್ಟಾನ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತೈತಿ. ಕಾಂಪ್ಲೆಕ್ಸ್ಗಳು ಮಾಡ್ಯಾನ. ಏನು ರೀ ಇದು? ಹೆಂಗೆ ಮಾಡ್ತಾನವ? ಅವ್ಗೆ ಪಗಾರ 10-15 ಸಾವಿರ ರೂಪಾಯಿ. ಮುಂದೇನು ಮಾಡ್ತಾನೆ? 15 ಸಾವಿರ ರೂಪಾಯಿ ಅವನು. ಅವನು ಹಾಕೊಳ್ಳೋ ಅರಿವಿಗೆ ಬರೋದಿಲ್ಲ. ಏನವನು ಬೂಟ, ಏನವನು ಐಷಾರಾಮಿ ಜೀವನ, ಅವನ ಸಲುವಾಗಿ ಅಧಿಕಾರಿಗಳು ಕಾಕೋತ್ಕೊಂಡೋದೇನು, ಅಲ್ಲಿ ಆ ಪಾರ್ಟಿಗೆ ಒಯ್ಯೋದೇನು, ವಿಮಾನ ಟಿಕೆಟ್ ಬುಕ್ ಮಾಡೋದೇನು. ಮತ್ತು ಇವತ್ತನ್ನು ಬೇಕಾರ್ ಚೋಟ ದೋಸ್ತರುಗಳಿಗೆ ಆ ಒಂದು 20 ಮಂದಿ ಬರಾಕತ್ತಾರ, ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಹೋಟೆಲ್ ಬುಕ್ ಮಾಡ್ರಿ ಅಂತ ಫೋನ್ ಮಾಡಿ ಹೇಳ್ತಾನೆ. ಪಾಪ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆದವ್ರೆ ಮತ್ತು ಅಂಜಬೇಕಾ? ಎಲ್ಲರ ಮಂತ್ರಿ ಪಿ ಎ ಮಂತ್ರಿಗೆ ಹೇಳ್ಯಾನು, ಮಂತ್ರಿನೂ ಹೇಳಿರ್ಬೇಕು ಅಂತೇಳಿ ಅವ್ರು ರೂಮ್ ಬುಕ್ ಮಾಡ್ತಾವೆ. ಅಲ್ಲಿ ಕುಡ್ದು ವಾಂತಿ ಮಾಡಿ ತೂರ್ಯಾಡ್ತಾರೆ. ಆಮೇಲೆ ಮತ್ತೇನು ಮಾಡ್ತಾರೆ? ವಿಮಾನ ಟಿಕೆಟ್, ಪ್ರೇಕ್ಷಣೀಯ ಸ್ಥಳ, ಪ್ರವಾಸಿ ಸ್ಥಾನಕ್ಕೆ ಹೋಗೋ ಸಲುವಾಗಿ. ಆದರೆ ಕೆಲವು ಮಂತ್ರಿಗಳು ಅದಾರ, ಬೆರಳಿಕೆ ಅಷ್ಟು ಮಂತ್ರಿಗಳು ಇಂಥ ಪಿ ಎಗಳ್ನಿಟ್ಟಾರ. 2 ಬನ್ಯಾನ 2 ಅಂಡರ್ವೇರ್ ಬಿಟ್ಟರೆ ಏನೂ ಇಲ್ಲ, ಅದ ಚಪ್ಪಲ್ ವರ್ಷಾತ್ ನೋಡಾಕತ್ತಾನ, ಅದ ಚಪ್ಪಲ್ ಹಾಕೊಂಬರತ್ತಾರ ಪಿ ಎಗಳು. ಪಾಪ ಅಂಥ ಪ್ರಾಮಾಣಿಕ ಮಂತ್ರಿಗಳು ಅದಾರ್ರಿ. ಇದು ಕರ್ಮ ನಾಡು, ಇದು ಶರಣರ ನಾಡು. ಇಲ್ಲಿ ನೀವು ಏನು ಕರ್ಮ ಪಾಪ ಮಾಡ್ತೀರಿ ಎಲ್ಲ ಇಲ್ಲೇ ತೀರಿಸಿ ಹೋಗ್ತೀರಿ. ಆ ಮಂತ್ರಿಗಳ ಹೆಸರು ಕೆಡಿಸಿ ಸತ್ಯಾನಾಶ ಮಾಡಿದಿರಿ. ಅಲ್ಲಿಯೂ ಒಂದು ಗುಂಪು ಕಟ್ಕೊಂಡು ಯಾವರೇ ಒಬ್ಬ ನೇರವಾಗಿ ಮಾತಾಡೋ ವ್ಯಕ್ತಿ ಬಂದಂದ್ರೆ ಸುತ್ತುವರೆದು ನೆತ್ತು ಬಿಡ್ತೀರಿ. ಅಲ್ಲಿ ಏನಾರು ಹೇಳಿ ಗಿಳಿಯಾನ ನಮ್ಮ ವಿರುದ್ಧ ಅಂತೇಳಿ. ಆದ್ರೆ ಕಡಕ ಜವಾರಿ ಕಾಕಾಗ ಆ ಧೈರ್ಯ ಐತಿ. ನೀವು ಸುತ್ತುವರೆದಿದ್ರು ನೇರವಾಗಿ ಹೇಳ್ತಾನೆ, ಇಂಥವು ಹಿಂಗೆ ಬಾನ್ಗಣ ಮಾಡಾಕತ್ತಾನ ಮಂತ್ರಿ, ಎಚ್ಚರ ವಯಸ್ಸು ಇರ್ಲಿಕ್ಕಂದ್ರೆ ನೀನು ಸಮಾಧಿ ಮಾಡ್ತಾನೆ ನೋಡಂತೇಳಿ. ಈ ಕಡಕ ಜವಾರಿ ಕಾಕಂತ ತಾಕತ್ತ ಹಂಗೈತಿ. ಯಾಕೆ? ನೀವು ಕೋಟ್ಯಾಂತರ ಜನ ನೋಡ್ತೀರಿ, ಅಭಿಮಾನಿಗಳದಿರಿ, ನೀವು ಪಾಪ ಸತ್ಯವಂತರಿದ್ದೀರಿ, ನನಗೆ ಆಶೀರ್ವಾದ ಮಾಡ್ತೀರಿ. ಹಂಗಾದ್ರೆ ಈ ಪಿ ಎಗಳ ದರ್ಬಾರ, ಪಿ ಎಗಳ ಹಲಕಟಗಿರಿ, ಪಿ ಎಗಳ ದರೋಡೆತನ, ಪಿ ಎಗಳ ವಂಚಕತನ, ಪಿ ಎಗಳು ಮಾಡಿದ ಆಸ್ತಿ ಪಾಸ್ತಿಗಳ ಬಗ್ಗೆ ಎಷ್ಟು ಮಂತ್ರಿಗಳು ಇನ್ನು ತನಿಖೆಗೆ ಗುಪ್ತವಾಗಿ ನೇಮಿಸ್ತೀರಿ? ಕಾದು ನೋಡೋಣೇನ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಪ್ರತಿಯೊಂದು ಫೈಲ್ ಹೋಗ್ಬೇಕಾರೆ ಕೆಳಗಿಂದ ಮ್ಯಾಗ ಮಾಡೋ ಪಿ ಎ ಲೆಟ್ರ್ ಕೊಡುವಾಗ ನಿಮಗಿಂತ ರೊಕ್ಕ ಕೊಟ್ರೆ ಲೆಟ್ರ್ ಕೊಡ್ತಾನೆ, ಇಲ್ಲಿಗೆ ಸೈ ಇಲ್ದ ಇಟ್ಟಿರ್ತಾನೆ, ಏನೋ ಸೈ ಮಾಡಿಲ್ಲ ತೇಳ್ತಾನೆ, ಸತಾಸ್ತಾನೆ, ನೀವು ಬ್ಯಾಸತ್ತ ಇಷ್ಟು ಲಕ್ಷ ಕೊಡ್ತಾನೆ ತಗೋ ಸೈ ಮಾಡಿಸಂತೀರಿ. ಎಲ್ಲ ಬಾರ ಭಾನಗಡ, ಎಲ್ಲ ನೋಡಿದಲ್ಲಿ ಬಾರ ಭಾನಗಡ. ಇದರ ಬಗ್ಗೆ ಒಂದು ಎಪಿಸೋಡ್ ಮಾಡೋಣಾಕತ್ತಿರಲ್ಲ ನೀವು. ಈಗ ಹೆಸರಿಲ್ಲದೆ ಸೂಕ್ಷ್ಮವಾಗಿ ಮಾಡಿದ್ದೀನಿ. ಇನ್ನು ಮಂತ್ರಿಗಳು ಇನ್ನದನ್ನು ಕಾರ್ಯಪ್ರವೃತ್ತ ಆಗಬೇಕು. ಮಂತ್ರಿ ಆಸ್ತಿ ಮಾಡ್ಯಾನ 25 ಕೋಟಿ, ಆದರೆ ಪಿ ಎ ಮಾಡ್ಯಾನ 100 ಕೋಟಿ. ನೋಡ್ರಿ ಎಲ್ಲಿ ಐತಿ ಅಜಗಜಾಂತರ. ಕೆಲಸಕ್ಕಿದ್ದ 15 ಸಾವಿರ ರೂಪಾಯಿ ಪಗಾರ, ನಿರುದ್ಯೋಗಿ, ಅವ್ನು 100 ಕೋಟಿ ಆಸ್ತಿ ಮಾಡ್ಯಾನ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆರ್ ನೋಡಾಕ ಮತ್ತೆ ಇಟ್ಟ ನೋಡ್ಕೊತ ನಡ್ರಿ. ಆ ಮಂತ್ರಿಗೆ ಕಲಂಕ ತಂದಿರಿ, ಆ ಮಂತ್ರಿ ಹೆಸರು ಕೆಡಿಸಿದಿರಿ, ಆ ಮಂತ್ರಿಗೆ ಸೋಲು ಅಂಥ ಪರಿಸ್ಥಿತಿ ನಿರ್ಮಾಣ ನಿಮ್ಮಿಂದ ಆಗಾಕತ್ತೈತಿ. ಎಚ್ಚರ ವಹಿಸ್ಬೇಕು ಮಂತ್ರಿಗಳೇ. ಕಾಕ ಹೇಳಾವ ಮಾಡೋದು ಬಿಟ್ಟದ್ದು ನಿಮಗೂ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ, ಅನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.